ಮೇಕೆದಾಟಿಗಾಗಿ ನಾವು ಬಹಳ ಹೋರಾಟ ಮಾಡ್ತಾ ಇದ್ದೀವಿ. ತಮಿಳುನಾಡಿನವರು ಮೇಕೆದಾಟು ಆಗಬಾರ್ದು ಅಂಥೇಳಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದಕ್ಕೆ ಕಾರಣ ಏನು? ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವ್ರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನಿಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರಿನವರು? ಯಾರಿಗೋಸ್ಕರ ಹೋರಾಟ ಇದು? ಬೆಂಗಳೂರಿನ ಸಮಗ್ರ ಜನತೆಗಾಗಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಜನತೆಗಾಗಿ. ತಮಿಳರು ಇದ್ದಾರಲ್ಲ, ಅವರು ಕುಡಿಯೋದು ನೀರು. ತೆಲುಗರು, ಮಲಯಾಳದವರು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಯಾವುದೋ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ನೀರಿಲ್ಲ ಅಂದ್ರೆ ಮುಂದೆ ಗತಿ ಏನು? ನೀವು ಎಂಥ ಮನೆಯೇ ಕಟ್ಟಿರಿ, ನೀರು ಬೇಕು. ಅದಕ್ಕಾಗಿ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. ಆ ಬಂದ್ನಲ್ಲಿ ಬೆಂಗಳೂರಿನ ಪ್ರತಿಯೊಂದು ಮನೆಯವರು ಬೀದಿಗಿಳಿಬೇಕು. ನಿಮ್ಮ ಮನೆಯಲ್ಲಿ ದೇವರಿಗೆ ಹರಕೆ ಹಾಕಬೇಕು. ಪ್ರತಿ ಮನೆಯವರು ಈಡ್ಗಾಯಿ ಹೊಡಿಬೇಕು. ಬಂದ್ ಯಶಸ್ವಿ ಆಗಲಿ ಅಂತ ಹೇಳಿ. ತಮಿಳುನಾಡಿನವರು ನಾವೇನು ಕಾಲು ಕೆರೆದು ಕೂತಿಲ್ಲ. ತಮಿಳುನಾಡಿನವರು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಬಹಳ ಕೆಟ್ಟ ಚಿಂತನೆ ಮಾಡ್ತಾ ಇದ್ದಾರೆ. ನಾನು ಈಗ ಯಾರಿದ್ದಾರೆ ಅಲ್ಲಿ? ವಿಜಯ್ ಮುಖ್ಯಮಂತ್ರಿ, ಅವ್ರನ್ನ ಹೇಳ್ತೀನಿ, ರಾಜಕೀಯ ಮಾಡಬೇಡಿ. ಮೇಕೆದಾಟು ಆಗೋದ್ರಿಂದ ನಿಮಗೇನು ತೊಂದರೆ ಇಲ್ಲ. ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ಅಂತಂದರೆ ರೋಲ್, ನೀರು ಅದ್ರ ಮೇಲೆ ಹೋಗಿ ಉರುಳೋದು. ಆ ನೀರು ಎಲ್ಲಿಗೆ ಹೋಗುತ್ತೆ? ಮತ್ತೆ ತಮಿಳ್ನಾಡಿಗೆ ಹೋಗಬೇಕು. ಹೋಗುವಾಗ ಬೆಂಗಳೂರು ಕುಡಿಯೋ ನೀರು ಕೊಡ್ತೀವಿ, ಇಡೀ ನೀರೆಲ್ಲ ತಮಿಳ್ನಾಡಿಗೆ ಹೋಗುತ್ತೆ. ನೀವು ಕೆಳಗಡೆ ಇರ್ತಕ್ಕಂಥವ್ರು, ನಾವು ಡ್ಯಾಮ್ ಕಟ್ಟಿರೋದು ನಮಗೋಸ್ಕರ. ಕಾವೇರಿ ಜಲಾಶಯ ನಮಗೆ ಆಶ್ರಯ, ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ, ಎಲ್ಲಕ್ಕೂ. ನಿಮ್ಮಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭಾರಿ ಭಾರಿ ಜಲಾಶಯ ಕಟ್ಕೊಂಡಿದ್ದೀರಿ. ಮಳೆ ಬಂದಾಗ ನಿಮಗೆ ಹೇಳ್ತೀನಿ, ಎಲ್ಲ ಒಂದು ದಿನದಲ್ಲಿ ತುಂಬೋಗುತ್ತೆ. ಆದರೆ ನೀವು ತುಂಬಕ್ಕೆ ತಯಾರಾಗಿಲ್ಲ. ನೀವು ಜಗಳಕ್ಕೆ ನಿಂತಿದ್ದೀರಿ, ಒಳ್ಳೆಯದಲ್ಲ. ನಾನು ಹೇಳ್ತೀನಿ ಬೆಂಗಳೂರಲ್ಲಿರೋ ಮದ್ರಾಸ್ನವ್ರಿಗೆ, ನೀವು ನಿಮ್ಮ ಮುಖ್ಯಮಂತ್ರಿಗೆ ಪತ್ರ ಬರೀರಿ, ಗಂಭೀರವಾಗಿ ಮೇಕೆದಾಟನ್ನ ಒಪ್ಕೊಳ್ಳಿ ಅಂತ.